ಅರ್ಧ ದಿನ ಎಲ್ಲ ಓಡಾಡಿ ಸುಸ್ತಾಗಿ ಫೈನಲಿ ಈವ್ನಿಂಗ್ ಸ್ಲಾಟ್ ನಮಗೆ ಸಿಕ್ಕಿದ್ದು. ಸೊ ಹಾಗಾಗಿ 5:45 ಹಂಗೆ ಎಂಟರ್ ಆಗ್ತಾ ಇದ್ದೀವಿ ಬಬಲ್ ಪ್ಲಾನೆಟ್ ಒಳಗೆ. ಸೊ ಒಳಗಡೆ ಬರ್ತಾ ಇದ್ದಂಗೆ ಯಾವುದೋ ಒಂದು ಫ್ಯಾಂಟಸಿ ವರ್ಲ್ಡ್ ಒಳಗೆ ಬಂದ್ವಿ ಅಂತ ಅನ್ನಿಸ್ತಾ ಇತ್ತು. ಸೊ ಈ ಪ್ಲೇಸ್ ನೋಡ್ತಾ ಇದ್ರೆ ನಮಗೇನೆ ಇಷ್ಟು ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಇನ್ನು ಮಕ್ಕಳಿಗೆ ಯಾವ ರೀತಿ ಆಗ್ತಾ ಇರ್ಬೋದು ಅಂತ ಹೇಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಎವ್ರಿ ರೂಮ್ ಹ್ಯಾಸ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್. ಸೊ ಫಸ್ಟ್ ಬಂದಿದ್ದು LED ಲೈಟ್ಸ್ಗೆ, LED ರೂಮ್ಗೆ. ಇದು ಒಂದು ಗ್ಲೋಯಿಂಗ್ ಅಂಡರ್ ವಾಟರ್ ವರ್ಲ್ಡ್ ಟೈಪ್ ಇತ್ತು. LED ಲೈಟ್ಸ್ ಎಲ್ಲ ಸೈಡಲ್ಲಿ ಇರೋದ್ರಿಂದ ಫುಲ್ ಇಮರ್ಸಿವ್ ಲೈಟಿಂಗ್ ಎಫೆಕ್ಟ್ಸ್. ನೀವು ಸಿ ಅಂಡರ್ ಹೋಗಿದ್ ಫೀಲಿಂಗ್ ಬರುತ್ತೆ. ಸೊ ನೆಕ್ಸ್ಟ್ ನಾವು ಇವಾಗ ಬಂದಿರೋಂಥದ್ದು ಬಬಲ್ ಓಷನ್ಗೆ. ಇದು ಕಲರ್ಫುಲ್ ಓವರ್ ಸೈಜ್ಡ್ ಬಬಲ್ ಬಲೂನ್ಸ್ ಇಂದ ಫಿಲ್ ಆಗಿರುತ್ತೆ. ಸೊ ಓಷನ್ ಆಫ್ ಬಬಲ್ಸ್ ಅಂತಾನೆ ಫೀಲ್ ಬರುತ್ತೆ. ಫುಲ್ ಫನ್ ಸ್ಪೇಸ್, ಕಿಡ್ಸ್ ಅಂಡ್ ಅಡಲ್ಟ್ಸ್ ಬೋತ್ ಕ್ಯಾನ್ ಎಂಜಾಯ್. ಸೊ ಮಕ್ಕಳಂತೂ ಸಿಕ್ಕಾಬಡೆ ಎಂಜಾಯ್ ಮಾಡ್ತಾ ಇದ್ರು ಇಲ್ಲಿ. ಅವ್ರ ಜೊತೆಗೆ ನಾವು ಕೂಡ ಹೋಗಿ ಈ ಬಲೂನ್ಸ್ ಜೊತೆ ಆಟ ಆಡ್ತಾ ಇದ್ವಿ. ಸೊ ಒಂದಷ್ಟು ಕಡೆ ಬಲೂನ್ನ ಪಾಪ್ ಮಾಡ್ತಾ ಇದ್ರು. ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲಲ್ಲೇ ಓಡಾಡ್ತಾ ಇದ್ರು. ಸೊ ಎಲ್ಲಿ ಅವ್ರ ಕಾಲಿಗೆ ಸಿಕ್ಕಾಕೊಂಡ್ಬಿಡ್ತಾರೋ ಮಕ್ಕಳು ಅಂತ ಒಂದ್ ಕಡೆ ಟೆನ್ಷನ್ ಆಗ್ತಿತ್ತು ಅಷ್ಟೇ. ಸೊ ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ ತಕ್ಷಣ ನೆಕ್ಸ್ಟು ಅಲ್ಲೇ ಒಂದು ಕಾರ್ನರಲ್ಲಿ ಎಕ್ಸಿಟ್ ಇರುತ್ತೆ. ಸೊ ಅಲ್ಲಿಂದ ನೆಕ್ಸ್ಟ್ ರೂಮ್ಗಳಿಗೆ ಹೋಗೋಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಎಲ್ಲಿ ನೋಡಿದ್ರು ಮಿರರ್ಸ್, ಹಾಗೆ ಎಕೋ ಬರ್ತಾ ಇತ್ತು ಈ ರೂಮಲ್ಲಿ ಏನೇ ಮಾತಾಡಿದ್ರು ಕೂಡ. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ನಮ್ಮೆಲ್ಲರ ಫೇವ್ರೆಟ್ ಪ್ಲೇಸ್ಗೆ. ಸೊ ಬಬಲ್ ಬಾತ್ ಪಿಟ್, ಬಾಲ್ ಪಿಟ್ ಅಂತ ಕೂಡ ಕರಿಬೋದು. ಇದು ಹ್ಯೂಜ್ ಬಾಲ್ ಪಿಟ್ ವಿತ್ ಬಬಲ್ ಲೈಕ್ ಬಾಲ್ಸ್. ಜಂಪ್ ಮಾಡ್ಬೋದು, ಕುತ್ಕೊಬೋದು, ಫುಲ್ ಇಂಟರಾಕ್ಟಿವ್ ರೂಮ್ ಅಂತ ಹೇಳ್ಬೋದು. ಸಾಕ್ಸ್ ಕಂಪಲ್ಸರಿ ಅಂತ ಹೇಳಿದೆ. ಸೊ ಮೋಸ್ಟ್ ಫನ್ ಆ್ಯಂಡ್ ಟ್ಯಾಕ್ಟೈಲ್ ಎಕ್ಸ್ಪೀರಿಯನ್ಸ್ ಇದು. ಸೊ ಮಕ್ಕಳಷ್ಟೇ ಅಲ್ಲ, ಇದ್ರ ಜೊತೆಗೆ ನಾವು ಕೂಡ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೀವಿ. ಜಂಪ್ ಅಂತ ಅಂದ್ರೆ ಮೇಲಿಂದ ಡೈವ್ ಮಾಡೋದೆಲ್ಲ ಏನೂ ಇಲ್ಲ, ಜಸ್ಟ್ ಇಲ್ಲಿ ನಿಂತಿರೋ ಕಡೆ ಜಂಪ್ ಮಾಡ್ಕೊಂಡು ಆಟ ಆಡ್ಬೋದು ಅಷ್ಟೇ. ಸೊ ಮಕ್ಕಳಂತೂ ನಿಂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ, ತಳ್ಳಿ ಬೀಳಿಸ್ತಾ ಇದ್ರು ನನ್ನನ್ನ ಮತ್ತೆ ನನ್ನ ಫ್ರೆಂಡ್. ಕಂಪ್ಲೀಟ್ ಆಗಿ ಬಬಲ್ ಪ್ಲಾನೆಟ್ ಅಲ್ಲೇ ಓಡಾಡೋದಕ್ಕೆ 60 to 90 minutes ಬೇಕಾಗುತ್ತೆ ಅಂತ ಮೆನ್ಷನ್ ಮಾಡ್ತಾರೆ. ಬಟ್ ನಾವು ಈ ಒಂದು ಪ್ಲೇಸ್ ಅಲ್ಲೇ 45 minutes ಮೇಲೆ ಇದ್ವಿ, ಯಾಕಂದ್ರೆ ಮಕ್ಳು ಇಲ್ಲಿಂದ ಬರ್ತಾನೆ ಇರಲಿಲ್ಲ. ಕಂಪ್ಲೀಟ್ ಫ್ಯಾಮಿಲಿ ಕೂಡ ಇದ್ರು, ಹಸ್ಬೆಂಡ್ ವೈಫ್ ಮಕ್ಕಳು. ಸೊ ಫುಲ್ ಎಂಜಾಯ್ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಸೊ ಪಿಕ್ಚರ್ಸು ಅಷ್ಟೇ ತುಂಬಾ ಚೆನ್ನಾಗಿ ವಿಡಿಯೋಸ್ ತಗೊಬೋದಾಗಿತ್ತು, ಪಿಕ್ಚರ್ಸ್ ಆಗಿರ್ಬೋದು. ಒಂದು ಒಳ್ಳೆ ಪ್ಲೇಸ್, ಮಕ್ಕಳಂತೂ ಸಿಕ್ಕಾಬಡೆ ಎಂಜಾಯ್ ಮಾಡ್ತಾರೆ. ಡ್ಯಾಲಸ್ ಅಲ್ಲಿ ಇರೋರು ಸಾಕಷ್ಟು ಜನ ಈಗಾಗಲೇ ವಿಸಿಟ್ ಮಾಡಿರ್ಬೋದು, ಬಟ್ ಇನ್ನೂ ಯಾರು ವಿಸಿಟ್ ಮಾಡಿಲ್ಲ ಅಂದ್ರೆ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಒಂದ್ಸರಿ ವಿಸಿಟ್ ಮಾಡಿ. ಸೊ ಡ್ಯಾಲಸ್ ಅಲ್ಲಿ ಗ್ರೇ ಪಾಯಿಂಟ್ ಮಾಲ್ ಅಲ್ಲಿ ಇರುವಂತಹ ಬಬಲ್ ಪ್ಲಾನೆಟ್ ಇದು. ಅಲ್ಲಿಗೆ ಹೋಗಿ ಟಿಕೆಟ್ ತಗೊಳ್ಳೋದಕ್ಕಿಂತ ಆನ್ಲೈನ್ ಅಲ್ಲಿ ಟಿಕೆಟ್ ತಗೊಂಡ್ರೆ ಬೆಸ್ಟ್. ಸೊ ಪ್ರೈಸ್ ವೈಸ್ ಕೂಡ ಕಮ್ಮಿ ಇರುತ್ತೆ. ಹಾಗೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ VR ರೂಮ್ ಕೂಡ ಇನ್ಕ್ಲೂಡ್ ಆಗಿದೆಯಾ ನೀವು ತಗೊಳ್ಳೋಂಥ ಟಿಕೆಟ್ ಪ್ರೈಸ್ ಅಲ್ಲಿ ಅಂತ. ಹಾಗೆ VIP ಟಿಕೆಟ್ಸ್ ಕೂಡ ಇರುತ್ತೆ. ಸೊ ಒಂದ್ಸರಿ ಚೆಕ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಲಾಸ್ಟ್ ಮಿನಿ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಅರ್ಧ ದಿನ ಫುಲ್ ಓಡಾಡಿದೀವಿ ಅಂತ ಹೇಳ್ಬೋದು, ಯಾಕಂದ್ರೆ ನಮ್ದು ಈವ್ನಿಂಗ್ ಸ್ಲಾಟ್ ಇದ್ದಿದ್ರಿಂದ. ಅನ್ಪ್ಲಾನ್ಡ್ ಆದ್ರೆ ಈ ರೀತಿ ಆಗುತ್ತೆ. ಸೊ ಬೆಟರ್ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡ್ಬರೋದು. ನಮ್ಮ ಎಕ್ಸ್ಪೀರಿಯನ್ಸ್ ಮೂಲಕ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಒಂದ್ಸರಿ ಒಳಗಡೆ ಬಂದ್ಮೇಲೆ ನಾವು ಅಷ್ಟೊತ್ತು ಓಡಾಡಿರೋದೆಲ್ಲ ಮರ್ತೇ ಹೋಯ್ತು. ಮಕ್ಕಳು ಖುಷಿ ನೋಡೋದಕ್ಕೆ ನೋಡ್ತಾ ಇರ್ಬೋದು ಇಲ್ಲಿ. ಅವ್ರ ಜೊತೆ ನಾವು ಕೂಡ ಅಷ್ಟೇ ಎಂಜಾಯ್ ಮಾಡಿದೀವಿ. ಹಾಗೆ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಶಾಪಿಂಗ್ ಮಾಡಿದ್ದು ಬ್ಯಾಗ್ ಮತ್ತೆ ವ್ಯಾಲೆಟ್ ಎಲ್ಲ ಅದ್ರೊಳಗೆ ಇಟ್ಟಿದ್ವಿ. ಸೊ ನಾವೆಲ್ಲಿ ಮರ್ತ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ವ್ಲಾಗ್ಸ್ ಅಲ್ಲಿ ಹೇಳ್ತಾ ಇರ್ತೀನಿ, ನನ್ನ ಚಿಕ್ಕ ಮಗಳು ನಮ್ಮ ಅಮ್ಮನ ತರ ಅಂತ. ಇಷ್ಟು ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಅಮ್ಮ ಇನ್ ಕೇಸ್ ಮರ್ತ್ಬಿಟ್ರೆ ಅಂತ ಹೇಳ್ಬಿಟ್ಟು ಕ್ಯಾರಿ ಮಾಡ್ತಾ ಇದ್ದಾಳೆ. ಸೊ ಅದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೆ. ಇದರ ಕಂಟಿನ್ಯೂಯೇಷನ್ ವ್ಲಾಗ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಬರುತ್ತೆ.